ಬಿಹಾರ ರಾಜಕೀಯದಲ್ಲಿ ಕ್ಷಿಪ್ರ ಕ್ರಾಂತಿ ಶುರುವಾಯ್ತಾ? ಸಿಎಂ ಸ್ಥಾನಕ್ಕೆ ನಿತೀಶ್ ಕುಮಾರ್ ರಾಜೀನಾಮೆ ನೀಡ್ತಾರಾ? ಬಿಹಾರದಲ್ಲಿ ಸಿಎಂ ಸ್ಥಾನ ಬಿಜೆಪಿಗೆ ಸಿಗುತ್ತಾ? ನಿತೀಶ್ ಮಗನಿಗೆ ಡಿಸಿಎಂ ಪಟ್ಟ ನೀಡಲಾಗುತ್ತಾ? ಮಾರ್ಚ್ 16ರ ನಂತರ ಸಿಎಂ ಸ್ಥಾನಕ್ಕೆ ನಿತೀಶ್ ರಾಜೀನಾಮೆ ಸಾಧ್ಯತೆ ಇದ್ದು, ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿ ರಾಜ್ಯಸಭೆಗೆ ನಿತೀಶ್ ಕುಮಾರ್ ಪ್ರವೇಶ ಮಾಡ್ತಾರಾ? ರಾಜ್ಯಸಭಾ ಚುನಾವಣೆಯಲ್ಲಿ ನಿತೀಶ್ ಕುಮಾರ್ ನಾಮಪತ್ರ ಸಲ್ಲಿಸೋ ಸಾಧ್ಯತೆ ಇದೆ. ಹಾಗೇನಾದ್ರೂ ಆದ್ರೆ ನಿತೀಶ್ ಕುಮಾರ್ ಪುತ್ರ ಡಿಸಿಎಂ ಆಗೋ ಸಾಧ್ಯತೆ ಇದ್ದು, ಸಿಎಂ ಸ್ಥಾನ ಬಿಜೆಪಿಗೆ ಸಿಗುವ ಸಾಧ್ಯತೆ ಇದೆ. ಬಿಹಾರ ರಾಜಕೀಯದಲ್ಲಿ ಕ್ಷಿಪ್ರ ಕ್ರಾಂತಿ ಶುರುವಾಗಿದೆ. ಸಿಎಂ ಸ್ಥಾನಕ್ಕೆ ನಿತೀಶ್ ಕುಮಾರ್ ರಾಜೀನಾಮೆ ನೀಡ್ತಾರಾ? ಹೀಗೊಂದು ಚರ್ಚೆ ಜೋರಾಗಿದೆ. ಬಿಹಾರದಲ್ಲಿ ಸಿಎಂ ಸ್ಥಾನಕ್ಕೆ ಬಿಜೆಪಿ ನಾಯಕರು ಆಯ್ಕೆಯಾಗಿ ನಿತೀಶ್ ಮಗನಿಗೆ ಡಿಸಿಎಂ ಪಟ್ಟ ನೀಡಲಾಗುತ್ತಾ? ಮಾರ್ಚ್ 16ನೇ ತಾರೀಕಿನ ನಂತರ ಸಿಎಂ ಸ್ಥಾನಕ್ಕೆ ನಿತೀಶ್ ಕುಮಾರ್ ರಾಜೀನಾಮೆ ನೀಡೋ ಸಾಧ್ಯತೆ ಇದ್ದು, ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿ ರಾಜ್ಯಸಭೆಗೆ ನಿತೀಶ್ ಪ್ರವೇಶ ನೀಡ್ತಾರಾ? ರಾಜ್ಯಸಭಾ ಚುನಾವಣೆಯಲ್ಲಿ ನಿತೀಶ್ ಕುಮಾರ್ ನಾಮಪತ್ರ ಸಲ್ಲಿಸೋ ಸಾಧ್ಯತೆ ಇದೆ. ಬಿಹಾರ ರಾಜಕೀಯದಲ್ಲಿ ಕ್ಷಿಪ್ರ ಕ್ರಾಂತಿ. ಎರಡು 2025ರಲ್ಲಿ ಬಿಹಾರ ಚುನಾವಣೆ ಎದುರಿಸಿತು. 1 ವರ್ಷದ ನಂತರ ನಿತೀಶ್ ಕುಮಾರ್ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯಸಭೆಗೆ ಆಯ್ಕೆಯಾಗ್ತಾರಾ? ಪುತ್ರನಿಗೆ ಡಿಸಿಎಂ ಸ್ಥಾನ ನೀಡಲಾಗುತ್ತಾ? ಬಿಜೆಪಿ ಕೈಗೆ ಸಿಎಂ ಸ್ಥಾನ ಹೋಗುತ್ತಾ? ಬಿಹಾರದಲ್ಲಿ ಕಳೆದ ನವೆಂಬರ್ನಲ್ಲಿ ಎಲೆಕ್ಷನ್ ನಡೆದಿತ್ತು. ಎಲೆಕ್ಷನ್ ಮುಗಿದು ಕೆಲವೇ ತಿಂಗಳಲ್ಲಿ ನಿತೀಶ್ ಕುಮಾರ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ರಾಜ್ಯಸಭೆಗೆ ಹೋಗ್ತಾರೆ. ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ ಪ್ರಕಾರ ಹಲವು ರಾಜಕೀಯ ಚಟುವಟಿಕೆಗಳು ನಡೀತಾ ಇವೆ. ಕ್ಷಿಪ್ರ ಕ್ರಾಂತಿ ಆಗೋ ಸಾಧ್ಯತೆ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಅಸೋಸಿಯೇಟ್ ಎಡಿಟರ್, ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ನಮ್ಮ ಜೊತೆ ಫೋನಿನಲ್ಲಿದ್ದಾರೆ. ಪ್ರಶಾಂತ್, ಏನಿದು ಬಿಹಾರದಲ್ಲಿ ಕ್ಷಿಪ್ರ ಕ್ರಾಂತಿ ಆಗ್ತಾ ಇದೆ? ನಿತೀಶ್ ಕುಮಾರ್ ರಾಜೀನಾಮೆ ನೀಡೋದು ಕನ್ಫರ್ಮ್? ಏನಾಗ್ತಾ ಇದೆ? ಕಳೆದ 1 ವಾರದಿಂದ ನಿತೀಶ್ ಕ್ಯಾಂಪ್ ನಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ವು. ರಾಜ್ಯಸಭಾ ಚುನಾವಣೆ ಬಂದಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ಕೂಡ 2 ಕ್ಯಾಂಡಿಡೇಟ್ ಗಳನ್ನ ನಿನ್ನೆ ಹಾಕಿತ್ತು. ನಿತಿನ್ ನವೀನ್ ಮತ್ತು ಶಿವಂ ಇಬ್ಬರನ್ನೂ ಕೂಡ ಕ್ಯಾಂಡಿಡೇಟ್ ಗಳನ್ನ ಹಾಕಿದ ನಂತರ ಜೆಡಿಯು ಪಾಳಯದಿಂದ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅಂತಕ್ಕಂಥ ಬಗ್ಗೆ ಚರ್ಚೆ ನಡೆದಾಗ ಮೊದಲು ಹೇಳಲಾಯ್ತು, ಇಲ್ಲ ನಿತೀಶ್ ಕುಮಾರ್ ಪುತ್ರ ನಿಶಾಂತ್ ಕುಮಾರ್ ರಾಜ್ಯಸಭೆಗೆ ಹೋಗುವ ಸಾಧ್ಯತೆಗಳು ಜಾಸ್ತಿ ಇವೆ. ಅವರು ದಿಲ್ಲಿಯಲ್ಲೂ ಕೂಡ ಮಾತುಕತೆಯನ್ನ ನಡೆಸಲಾಗಿದೆ. ನಿಶಾಂತ್ ಕುಮಾರ್ ಜೊತೆ ನಿತೀಶ್ ಕುಮಾರ್ ಜೊತೆಗೂ ಕೂಡ ಒಂದು ಸುದೀರ್ಘ ಚರ್ಚೆ ತಂದೆ ಮತ್ತು ಮಗನ ನಡುವೆ ನಡೆದಿದೆ ಅಂತಕ್ಕಂಥ ಮಾತುಗಳು ನಿನ್ನೆ ಸಂಜೆವರೆಗಿದ್ವು. ಆದ್ರೆ ನಿನ್ನೆ ಏಕಾಏಕಿ ಜೆಡಿಯುನ ಸಚಿವರೊಬ್ರು ಕೂಡ ವಿಜಯ್ ಚೌಧರಿ ಕೂಡ ಒಂದು ಹೇಳಿಕೆಯನ್ನ ನೀಡಿದ್ರು. ನಿಶಾಂತ್ ಕುಮಾರ್ ಆಕ್ಟಿವ್ ಪಾಲಿಟಿಕ್ಸ್ ಬರ್ತಾರೆ, ಜೆಡಿಯು ಮೆಂಬರ್ಶಿಪ್ ಅನ್ನ ಕೂಡ ತೆಗೆದುಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು. ಆದ್ರೆ ಈಗ ಬರ್ತಾ ಇರ್ತಕ್ಕಂಥ ಮಾಹಿತಿಗಳ ಪ್ರಕಾರ ನಿತೀಶ್ ಕುಮಾರ್ ಮತ್ತು ಬಿಜೆಪಿ ನಡುವೆ ಚರ್ಚೆ ಆಗಿದೆ. ಬಿಜೆಪಿಯ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟುಕೊಟ್ಟು ತನ್ನ ಮಗನನ್ನ ಡಿಸಿಎಂ ಮಾಡ್ಲಿಕ್ಕೆ ನಿತೀಶ್ ಕುಮಾರ್ ಬಿಜೆಪಿ ಜೊತೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಇವೆ. ಅವರು ರಾಜ್ಯಸಭಾ ನಾಮಿನೇಷನ್ ಅನ್ನ ನಿತೀಶ್ ಕುಮಾರ್ ಮಾಡ್ತಾರೆ, ದಿಲ್ಲಿಗೆ ಹೋಗ್ತಾರೆ ಅಂತಕ್ಕಂಥ ಸುದ್ದಿಗಳು ಕೂಡ ಇವೆ. ಅಲ್ಲಿ ಕೇಂದ್ರ ಮಂತ್ರಿಮಂಡಲದಲ್ಲಿ ಸ್ಥಾನ ಪಡಿತಾರೋ, ಮುಂದಿನ ಹಂತದಲ್ಲಿ ಏನೆಲ್ಲ ಆಗತ್ತೆ ಅನ್ನುವ ಬೆಳವಣಿಗೆಗಳ ಬಗ್ಗೆ ನಿಶ್ಚಿತವಾಗಿರ್ತಕ್ಕಂಥ ಕುತೂಹಲ ಇದೆ. ಆದ್ರೆ ನಿಶಾಂತ್ ಕುಮಾರ್ ಇಲ್ಲಿಯವರೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಪಾರ್ಟಿ ಪೊಸಿಷನ್ ಅನ್ನ ತೆಗೆದುಕೊಂಡಿರ್ಲಿಲ್ಲ. ನಲಂದಾದಲ್ಲಿ ತಂದೆಯ ಚುನಾವಣೆಯ ಉಸ್ತುವಾರಿಯನ್ನ ಕೂಡ ನಿಶಾಂತ್ ಕುಮಾರ್ ವಹಿಸ್ತಾ ಇರಲಿಲ್ಲ.
ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನಿಶಾಂತ್ ಕುಮಾರ್ ಕೆಲಸ ಮಾಡ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ರಾಜಕೀಯ ಆಸಕ್ತಿ ಹೆಚ್ಚಾಗಿತ್ತು, ಆದ್ರೆ ಯಾವುದೇ ಫಾರ್ಮಲ್ ಪೊಸಿಷನ್ ಅವ್ರಿಗಿರ್ಲಿಲ್ಲ. ಆದ್ರೆ ಏಕಾಏಕಿ ಪಟ್ನಾದಿಂದ ಬರ್ತಾ ಇರತಕ್ಕಂತ ಸುದ್ದಿಗಳ ಪ್ರಕಾರ ನಿತೀಶ್ ಕುಮಾರ್ ಮತ್ತು ಬಿಜೆಪಿ ನಡುವೆ ಚರ್ಚೆ ನಡೀತಾ ಇದೆ. ನಿಶಾಂತ್ ಕುಮಾರ್ ಅವರನ್ನ ಕ್ಯಾಬಿನೆಟ್ ನಲ್ಲಿ ಉಪಮುಖ್ಯಮಂತ್ರಿಯಾಗಿ ತೆಗೆದುಕೊಂಡು ಮುಖ್ಯಮಂತ್ರಿ ಸ್ಥಾನವನ್ನ ಬಿಜೆಪಿಗೆ ಬಿಟ್ಟು ಕೊಡುವ ಬಗ್ಗೆ ನಿತೀಶ್ ಕುಮಾರ್ ಯೋಚನೆ ಮಾಡ್ತಿದ್ದಾರೆ ಅಂತಕ್ಕಂತ ಸುದ್ದಿಗಳು ಕೂಡ ಬರ್ತಾ ಇವೆ. ಭಾವನಾ, ಪ್ರಶಾಂತ್, ವಾಸ್ ಇಟ್ ಪ್ರೀ ಪ್ಲಾನ್? ಅಂದ್ರೆ ಈ ಹಿಂದೆ ಚುನಾವಣೆಗೆ ಮುಂಚೆ ಏನಾದ್ರೂ ಹಿಂಗಿದ್ದೊಂದು ಪ್ಲಾನ್ ಆಗಿತ್ತಾ? ಅದರ ಎಕ್ಸಿಕ್ಯೂಷನ್ ಇದು? ಆ ರೀತಿಯ ಯಾವುದೇ ರೀತಿಯ ಪ್ಲಾನ್ ಇರಲಿಲ್ಲ. ಯಾಕಂದ್ರೆ ಚುನಾವಣೆಯ ಮುಂಚೆ ಕೂಡ ಬಿಜೆಪಿ ಮತ್ತು ನಿತೀಶ್ ಕುಮಾರ್ ನಡುವೆ ಚರ್ಚೆ ನಡೆದಾಗ ಬಿಜೆಪಿಗೂ ಕೂಡ ಈ ಒಂದು ಅಂದ್ರೆ ಆ ರೀತಿಯ ಅಸೆಸ್ಮೆಂಟ್ ಇತ್ತು, ನಿತೀಶ್ ಕುಮಾರ್ ನೇತೃತ್ವ ಇಲ್ಲದೆ ಬಿಹಾರದಲ್ಲಿ ಅಧಿಕಾರ ಹಿಡಿಯಲಿಕ್ಕೆ ಆಗಲ್ಲ ಅಂತಕ್ಕಂಥದ್ದು. ಮತ್ತು ಚುನಾವಣೆ ನಡೆದಾಗ ನಿತೀಶ್ ಕುಮಾರ್ ಬಿಕೇಮ್ ಅನ್ ಅಸೆಟ್. ಯಾಕಂದ್ರೆ ಕಳೆದ ಬಾರಿ ಒಂದು ಲೈಬಿಲಿಟಿ ಆಗಿ ಕಂಡು ಬಂದಿದ್ರು, ಈ ಬಾರಿ ಅಸೆಟ್ ಆಗಿ ಕಂಡು ಬಂದ್ರು. ಇಡೀ ಒಂದು ಚುನಾವಣೆಯ ಪ್ರಚಾರದ ಆಂಕರಿಂಗ್ ಏನಿದೆ ಅದು ನಿತೀಶ್ ಕುಮಾರ್ ನೇತೃತ್ವದಲ್ಲೇ ನಡೆದಿತ್ತು. ಹೀಗಾಗಿ ನನಗನ್ಸುತ್ತೆ ದಿಸ್ ಇಸ್ ಆಫ್ಟರ್ ಥಾಟ್. ನಿಶಾಂತ್ ಕುಮಾರರನ್ನ ಸಕ್ರಿಯ ರಾಜಕಾರಣಕ್ಕೆ ತರುವ ಬಗ್ಗೆ ನಿತೀಶ್ ಕುಮಾರ್ಗೆ ಅನಿಸ್ತಾ ಇದೆ ಚುನಾವಣೆಯ ಹೊಸ್ತಿಲಲ್ಲಿ ತರೋದಕ್ಕಿಂತ ಈಗ ತಂದ್ರೆ 3-4 ವರ್ಷಗಳ ಒಂದು ಅನುಭವವೂ ಕೂಡ ದೊರಕತ್ತೆ ಅನ್ನೋದು ಕೂಡ ಕಾರಣ ಇರಬಹುದು. ಮತ್ತು ತನ್ನ ಉತ್ತರಾಧಿಕಾರತ್ವವನ್ನ ಯಾರಿಗೆ ಬಿಟ್ಕೊಡ್ಬೇಕು ಅಂತಕ್ಕಂಥದ್ದು ಕೂಡ ನಿತೀಶ್ ಕುಮಾರ್ಗೆ ಚಾಲೆಂಜ್ ಕೂಡ ಹೌದು. ಹೀಗಾಗಿ ನಿಶಾಂತ್ ಕುಮಾರರನ್ನ ರಾಜ್ಯಸಭೆಗೆ ಮಾತ್ರ ಕಳಿಸುವ ಮಟ್ಟಕ್ಕೆ ಇದು ಅಂತಿಮ ನಿರ್ಣಯ ಆಗತ್ತಾ, ಅಥವಾ ನಿಶಾಂತ್ ಕುಮಾರರನ್ನ ಡೆಪ್ಯೂಟಿ ಮುಖ್ಯಮಂತ್ರಿ ಮಾಡಿ ಬಿಜೆಪಿ ಅವರೊಬ್ಬರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ನಿತೀಶ್ ಕುಮಾರ್ ಒಪ್ತಾರ? ಈ ಎಲ್ಲ ಸಂಗತಿಗಳು ಅಂತಿಮವಾಗಿ ಅಧಿಕೃತ ಘೋಷಣೆಯಿಂದಲೇ ಸ್ಪಷ್ಟವಾಗತ್ತೆ. ಬಟ್ ಇದು ಬಿಜೆಪಿಯ ಮೂಲಗಳು ಕೂಡ ಹೇಳ್ತಾ ಇವೆ, ಜೆಡಿಯು ಮೂಲಗಳು ಕೂಡ ಹೇಳ್ತಾ ಇವೆ ನಿಶಾಂತ್ ಕುಮಾರ್ ಸಕ್ರಿಯ ರಾಜಕಾರಣಕ್ಕೆ ಬರುವುದು ಪಕ್ಕಾ ಅನ್ನೋದು. ಧನ್ಯವಾದ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.